ಸೊ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಮನ್ ಫೋಟೆ ಕರ್ನಾಟಕ. ಇವತ್ತು ನಾವು ತುಮಕೂರಿನ ಅಮನೆಕೆರೆಗೆ ಬಂದಿದ್ದೀವಿ. ಹೋಳಿ ಮಗ ಚಿನ್ನು ಒಂದೇಶಂದು ಬರ್ಡೇ ಇವತ್ತು ಹುಟ್ಟಿದಪ್ಪ, ಅವನ್ ಟ್ರೀಟ್ ಗೋಸ್ಕರ ಇಲ್ಲಿ ಬಂದು ಎಂತೆಂತ ಕಲಾವಿದರಿದ್ದೀರೋ ಯಪ್ಪ ನೀವೆಲ್ಲ. ಲೇ ಮಾಡೋ ಕೆಲಸ ಮಾಡ್ರು, ಏನ್ರಿ ಇದೆಲ್ಲ? ನೋಡಿ ಫ್ರೆಂಡ್ಸ್, 490 ರೂಪಾಯಿ ಐತೆ. ಇದಕ್ಕೆಲ್ಲ ಇವನೇ ಕಾರಣ. ಪೇಪರ್ ಮುಚ್ಚಿ ಹೋಗ್ಬಿಟ್ಟು ಘಟ ಇವಾಗ ದುಡ್ಡಿನ ಕಾರಣದಿಂದ ನಮ್ಮ ರೋಹಿತ್ ಅವರು ಇಟ್ರುಪ್ತಾರೆ ಇಲ್ಲಿ. ಎಲ್ಲರೂ ವಣಕಂ ಆಲ್ವೇಸ್ ವೆಲ್ಕಮ್ ಶೋ. ನಮ್ಮ ಭೀಮಾ ಹೇಳಿತವನ್ ಭೀಮಾ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಮನ್ ಫೋಟೆ ಕರ್ನಾಟಕ. ಇವತ್ತು ನಾವು ತುಮಕೂರಿನ ಅಮನೆಕೆರೆಗೆ ಬಂದಿದ್ದೀವಿ. ಏನಪ್ಪ ಅಂತಂದರೆ ಕ್ಲಾಸ್ಗೆ ಬಂಕ್ ಹೊಡೆದ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಏನಕ್ಕಂದರೆ ಇಲ್ಲಿ ಬೋಟಿಂಗ್ ನಡೀತಾ ಇದ್ದಂತೆ, ಅದಕ್ಕೋಸ್ಕರ ನಾವಿವತ್ತು ಬಂದಿದ್ದೀವಿ. ನಮ್ಮ ಹುಡುಗರು ನಿಂತಾರಲ್ಲ, ನಮ್ಮ ಜನಸಂಖ್ಯೆ ನೋಡಿ ಸರ್ ಶಾಕ್ ಆಗಿದ್ದಾರೆ. ಇಲ್ಲಿ ನಮ್ಮ ಹುಡುಗರು ಇದಾರಲ್ಲ ಅವ್ರ ಬಗ್ಗೆ ಎಲ್ಲ ನೋಡಕ್ ಆಟವಾಡೋಣ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. 7 ಜನ ಹೋಗ್ರಾ, 7 ಜನ ಒಂದು ಬೋಟಿ, 7 ಜನ 14 ಜನ ಒಂದು ಬೋಟಿಗೆ ಆಗಲ್ಲ. ಈ ಪ್ಲೇಸ್ ನೋಡಿ ನನಗೊಂದು ಸಾಂಗ್ ನೆನಪಾಗ್ತಿದೆ, ಕೇಳಿ. ಕಡಲಂಥ ಕಣ್ಣೋಳೆ ಮುಗಿಲಂಥ ಮನದೋಳೆ, ಕಡಲಂಥ ಕಣ್ಣೋಳೆ ಮುಗಿಲಂಥ ಮನದೋಳೆ, ನಿನ್ನಂಥ ಚೆಲುವೆ ಯಾರೇ, ಹೃದಯಕ್ಕೆ ಬೆಳದಿಂಗಳ ತಾರೆ, ಸೌಂದರ್ಯ ಲಹರೀಲಿ ಮಿಂದೆದ್ದು ಬಂದೋಳೆ. ಬಸ್ಗೆ ಸಣ್ಣ ಹುಡುಗರು ಹಾಕಿದೆಲ್ಲ. ಸಾರಿ 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 ಎಲ್ಲ ಆಯ್ ಮಾಡ್ರಲ್ಲ. ಸೊ ಗೈಸ್, ಇವಾಗ ನಮ್ಮ ಹುಡುಗರನ್ನ ಒಂದು ರೌಂಡು ಕಳ್ಸೋಣ. ನೆಕ್ಸ್ಟ್ ರೌಂಡು ನಾವು ಹೋಗ್ತಾ ಇದ್ದೀವಿ. ಫಸ್ಟ್ ಇವರು ಹೋಗಿ ಬಂದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ದಾದ್ಮೇಲೆ ನೆಕ್ಸ್ಟ್ ನಾವು ಹೋಗ್ತೀವಿ. ಯಾಕಂದರೆ ನಮ್ಮ ಹುಡುಗರು ಒಂದಿಬ್ಬರು ಎದುರುತ್ತವ್ರೆ ಬೋಟಿಂಗ್ ಹೋಗೋಕ್ಕೆ ಫಸ್ಟ್ ಟೈಮ್ ಅಂತೆ. ಫಸ್ಟ್ ಇವ್ರು ಹೋಗಿ ಬರಲಿ. ನೋಡಿ ನಮ್ಮ ಭೀಮಾ ಫುಲ್ಲು ಖುಷಿಯಾಗ್ಬಿಟ್ಟವನೆ, ಅದು ನೋಡ್ತಾನೆ ಖುಷಿ ಪಡ್ತವನೆ. ನೆಕ್ಸ್ಟ್ ರೌಂಡು ಅವ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹಂಗೆ ಆಗ್ತೈತೆ ಆಗಲ್ಲ ಅಂತ ಮಾತೇ ಬರ್ತಾ ಇಲ್ಲ ಅವನಿಗೆ. ಉಮೇಶ ಹೆಂಗಿತ್ತು? ಉಮೇಶ ಚೆನ್ನಾಗಿತ್ತು. ಟೀಮನ್ನ ಇಳಿಸಿದ್ವಿ. ಇದ್ರಾಗೂ ನಾನೇ ಇವನಿ, ಇದ್ರಾಗೂ ನಾನೇ ಇವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ A few moments later. ರೌಂಡ್ ಇಲ್ಲ ಈಜ್ ಬರಲ್ಲ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ.
ಸೊ ಗೈಸ್ ಬೋಟಿಂಗ್ ಎಲ್ಲ ಮುಗೀತು. ಈಗ ಅಮಾನಿಕೆರೆ ಪಾರ್ಕ್ನ ಸುತ್ತೋಕೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಅಮಾನಿಕೆರೆ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಪಾರ್ಕಿಗೆ. ಮುಂದೆ ಸುತ್ತೋಣ, ನಡೀರಿ ಹೋಗೋಣ. A few moments later. ಎಂತೆಂಥ ಕಲಾವಿದರಿದ್ದೀರೋ ಯಪ್ಪ ನೀವೆಲ್ಲ. ಲೇ ಮಾಡೋ ಕೆಲಸ ಮಾಡ್ರು, ಏನ್ರಿ ಇದೆಲ್ಲ ಡಿಪ್ಸ್ ಡಿಪ್ಸ್. ಇದು ಇಲ್ಲ ಇಲ್ಲ ಇಲ್ಲಿ ನೋಡ್ಮ, ಇಲ್ಲಿ ಮಾಡಿ ಬರ್ರಿ. ಇದು ಹೊಸ ಜಿಮ್. ಗಜಮಾರಿ ಮುತ್ಯಾದು ಬಾರಿ ಗಜಮಾರಿ. ಇಲ್ಲೇ ನಮ್ಮ ಭೀಮ ಅವರು ಎಲ್ಲರನ್ನು ನೋಡುತ್ತಿದ್ದಾರೆ ಆತೃತವಾಗಿ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಮಹಿಳೆಯರಿಗೆ ಏಯ್ ಇಲ್ಲಿ ಇವಾಗ ಇದೆಲ್ಲ ಆಡಿರೋರೆಲ್ಲ ಮಹಿಳೆಯರು. ತಿಂತರ ಜೊತೆಗೆ ನಾವು ಜೀವನವನ್ನು ಸಾಗಿಸುತ್ತಿದ್ದೇವೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗಾಬರಿ ಮೇಚ ಕೈ ಕಾಲು ಮುರ್ಕಂಡಿಯ. LIC जिंदगी के साथ भी जिंदगी के बाद भी. ಹಾಯ್ ಗಾಯ್ಸ್, ಈಗ ನೀವು ನೋಡ್ತಿದ್ದೀರಾ ಉದಯರಿಂದ ನನಗೆ ಸಿಕ್ಕಿದೆ ಈಗ ಮೈಕೋ. ಇವತ್ತು ಫುಲ್ಲು ಅಮಾನಿಕೆರೆ ಹೇಗಿದೆ, ಯಾರ್ಯಾರು ಬಂದಿದ್ದೀವಿ ಅಂತ ಎಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ, ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಉಮೇಶ್ ಬಂದ್ಬಿಡು, ಉಮೇಶ್ ಪಳ್ಳು ಉಮೇಶ್. ಇದು ಒನ್ನೇಶ್ ಇವ್ರಿಗೆ ನಮ್ಮ ಕಾಲೇಜಲ್ಲಿ ಅತಿ ಹೆಚ್ಚು ಹೆಸರಿರುವ ವ್ಯಕ್ತಿ ಡಾನ್ ಜೈರಾಜ್. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ಸೊ ಗೈಸ್, ಇಲ್ಲಿ ಆಟ ಆಡಿದ್ದು ನೋಡಿದ್ದು ಎಲ್ಲ ಆಯಿತು. ಈಗ ನೆಕ್ಸ್ಟ್ ಕಾಲೇಜ್ಗೆ ವಾಪಸ್ ಹೋಗ್ತಾ ಇದ್ದೀವಿ. ಕ್ಲಾಸಿಗೆ ಹೋಗಲ್ಲ, ಹೋಗಿ ಊಟ ಮಾಡ್ಕೊಂಡು ತಿನ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗ್ಬೇಕು. ಸೊ ಫ್ರೆಂಡ್ಸ್, ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ. ನಮಗೆ ಆಟೋಗಳು ಗತಿ ಇಲ್ಲ ಇಲ್ಲಿ, ಅದರಿಂದ ನಡ್ಕೊಂಡು ಹೋಗ್ತಿದ್ದೀವಿ. ಉಮೇಶ್ ಅವರಿಂದ 14,000 ಖರ್ಚಾಗಿದೆ. ಇವಾಗ ಇನ್ನ ಎಷ್ಟಾಗುತ್ತೋ ಗೊತ್ತಿಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಈಗ ನಿನಗೂ ವಿಷ್ಣುಗೂ ಏನ್ ಸಂಬಂಧ ಹೇಳು. ವಿಷ್ಣುಗೂ ಉಮೇಶ್ ಅವ್ರಿಗೆ ಸಂಬಂಧ ಅಂದರೆ ವಿಷ್ಣು ಹೆಂಡತಿ, ಉಮೇಶ್ ಅವರು ಗಂಡ ಎಂಬ ಗಂಡ ಹೆಂಡತಿ ಸಂಬಂಧ ನಡುವೆ ನಾವ್ಯಾರೋ ಬರಬಾರದು. ನೋ ಕಾಮೆಂಟ್ಸ್. ಇಲ್ಲ ಸರ್, ಅಲ್ಲಿ ಬೋಟ್ ಓಡಿಸ್ಬೇಕಾದ್ರೆ ಒಂದು ನಾಯಿ ಬಂದು ನಾಯಿ ಕಡ್ಸ್ಬಿಟ್ಟೈತಿ ನಿಂಗೆ ಇವನು ವಿಷ್ಣುಗೆ. ಅದಕ್ಕೆ ಎಲ್ಲೈತೆ ತೋರಿಸಿ ಬನ್ನಿ, ನೋಡಿ ಇಲ್ಲಿ ನಾಯಿ ಹೆಂಗ್ ಕಡ್ದಿದೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಸೊ ಗೈಸ್, 7 ಜನನ ಈ ಆಟೋ ಹೊತ್ತು ಸೀದಾ ಕಾಲೇಜ್ ಹತ್ರ ಕಳಿಸ್ತಾ ಇದೀವಿ. ನಾವು ಹೋಗ್ತಾ ಇಲ್ಲ ಕಾಲೇಜ್ಗೆ. ಆ ಬ್ಯಾಟ್ರಿನ ಸತ್ತಾರೆ ಹತ್ತದನು ಮಂಜ ಹತ್ತಿದಾನ. ಇದಾನೆ. ಸೊ ಗೈಸ್, ಹೊಲ್ಟ್ರು ಅವರು. ಆಯ್ತು, ಆಮೇಲೆ ಇವರಿಬ್ರು ನೆಲಮಂಗ್ಲ ಹೋಗ್ತಾರೆ. ನೆಲಮಂಗ್ಲ ಬಾಯ್ಸ್ ಇವರಿಬ್ರು. ಅವನು ಆಲೂರು, ಇವರಿಬ್ರು ರೂಮ್ಗೆ. ಇವನು ಮೇಸ್ತ್ರಿ, ಗೊತ್ತಲ್ಲ. ಸೊ ಗೈಸ್, ಆಟ ಬಂತು. ಇವರಿಬ್ರು ಹೊತ್ತಿಸ್ತಾ ಇದ್ದೀವಿ. ಸಾರಿ ಫ್ರೆಂಡ್ಸ್, ಇಬ್ರು ನಾಲ್ಕಲ್ಲ ಅಂತೇಳಿ ಆಟೋದಕ್ಕೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಅತ್ತ
ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್ ಮಾಡ್ರ, ಬಾಯ್ ಮಾಡ್ರ. ಮನೆಗೆ ಓಟ್ ಹತ್ರ ಬಂದಿದ್ದೀವಿ. ರಂಜನು ಈಗ ಏನೋ ರವೆ ಇಡ್ಲಿಲ್ಲ, ಅದು ರವೆ ಇಡ್ಲಿ ಅಂತೆ, ಉಪ್ಪಿಟ್ಟು ತರ ಇದೆ ಸೇಬು. ಸೊ ಗೈಸ್, ನಾವು ಆರ್ಡರ್ ಮಾಡಿರೋ ಮಸಾಲೆ ದೋಸೆನೂ ಬಂತು. ನಾನು ರೋಹಿತು ಮಸಾಲೆ ದೋಸೆ ತಿಂತಾ ಇದ್ದೀವಿ. ಟೇಸ್ಟ್ ಮಾತ್ರ ಸಖತ್ತೈತೆ. ಮೇಲಂಗೆ ತುಪ್ಪ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ನಮ್ಮ ಭೀಮಾ ನೋಡಿ ಹೆಂಗ್ ತಿಂತವನೆ. ಇವನು ಉಪ್ಪಿಟ್ಟು ತಿಂದಿದ್ದು, ಸಾರಿ ಇಡ್ಲಿ ತಿಂದಿದ್ದು ಸಾಲ್ದು ಅಂತ ಹೇಳ್ಬಿಟ್ಟು ಮತ್ತೆ ಸೆಟ್ ದೋಸೆ ಹಾಕಿಸ್ಕೊಂಡು ತಿಂತವನು ಇವನು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ನೋಡಿ ಫ್ರೆಂಡ್ಸ್, 490 ರೂಪಾಯಿ ಐತೆ. ಇದಕ್ಕೆಲ್ಲ ಇವನೇ ಕಾರಣ. ಪೇಪರ್ ಮುಚ್ಚಿ ಹೋಗ್ಬಿಟ್ಟು ಘಟ. ಇವಾಗ ದುಡ್ಡಿನ ಕಾರಣದಿಂದ ನಮ್ಮ ರೋಹಿತ್ ಅವರು ಇಟ್ಟು ಹೋಗ್ತಾರೆ ಇಲ್ಲಿ. ಉಮೇಶ ಫೋನೇ ಬಂದಿಲ್ಲ. ನಮ್ ಘಟ ಫೋನ್ ಪೇ ಮಾಡ್ಯಾನೆ. ಬಿಲ್ ಪೇ ಮಾಡಿಲ್ಲ, 50 ರೂಪಾಯಿ ಬಿಲ್ ಪೇ ಮಾಡಲಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ಫ್ರೆಂಡ್ಸ್, ಇಷ್ಟ ದಪ್ಪ ಆಗಿರೋ ಸಾಲದಂತೆ ನನ್ನ ಮಗ ಸ್ಪೀಡ್ ಬೇಕಂತೆ. ಗಾಬರಿ ಮೇಚ ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್. ಡ್ರೈ ಜಾಮೂನ್ ಫುಡ್ ಡ್ರೈ ಆಗ್ಬಿಟ್ಟೈತಿ. ಡ್ರೈ ಜಾಮೂನ್ ಡ್ರೈ ಆಗಿದೆ. ಇನ್ನೇಗಿರುತ್ತೆ ಫುಲ್ ಡ್ರೈ ಆಗಲ್ಲ. ನೋಡಿ ಫ್ರೆಂಡ್ಸ್, ತುಮಕೂರಿಗೆ ಒಂದು ಆನೆ ಬಂದಿದೆ. ನಮ್ದು ಒಂದು ಆನೆ ಐತೆ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಮಕ ತೋರ್ಸು, ಕುಡಿ ಹಂಗೆ ಒಂದು ಸಿಪ್. ಆತ್ಮೀಯತೆಯ ಸ್ವಾದ. ನಮ್ದು ಕಾಫಿ. ಮೇಸನ್ ಏನ್ ಮಗ ತೋರ್ಸ? ಚಕ್ಲಿ ತೋರ್ಸು. ಸೊ ಗೈಸ್, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.